ಕರಿಯಪ್ಪನವ್ರು ಮಾಡಿದ ತ್ಯಾಗಕ್ಕೆ ನಾವೆಲ್ಲ ಸೇರಿ ಅವರ ಸ್ಮರಿಸ್ಕೊಂಡು ಋಣವನ್ನು ತೀರಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಇದೊಂದು ನನಗೆ ಸ್ವಲ್ಪ ಭಯ, ಈ ಜಾಗನೂ ಅಕ್ವಿಷನ್ ಆಗ್ಬಿಡ್ತದೇನೋ ಅಂತ ಭಯ ಆಯಿತು. ಅದಕ್ಕೆ ನಾನು ಶ್ರೀಕಂಠು ನಾವೆಲ್ಲ ಮಾತಾಡ್ಕೊಂಡು ಇದು ಸುಮ್ಮನೆ ಬಿಡೋದು ಬೇಡ, ಒಂದು ಸ್ಕೂಲ್ ಆರು ಕಟ್ಟಬೇಕು, ಇಲ್ಲ ಇನ್ನೇನಾದ್ರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಕೊನೆಗೆ ಅಗ್ರಿಕಲ್ಚರ್ ಕಾಲೇಜ್ಗೆ ಇದಕ್ಕೆ ಮಾಡಿದೆ. ಹಿಂದೆ RSL ಅವರು ನಾನು ಸರಿಯಾಗಿ ಉಪಯೋಗಿಸುತ್ತಿರಲಿಲ್ಲ. ಡಿ ಲಿಂಗೇಗೌಡರ ಕಾಲದಿಂದ ನಾನು ಹೇಳ್ತಾ ಇದ್ದೀನಿ, ಚನ್ನಬಸವೇಗೌಡರ ಕಾಲದಿಂದ ಹೇಳ್ತಾ ಇದ್ದೀನಿ, ನಮ್ಮ ಹೆಸರು ಹೇಳೋದು ಬೇಡ, ಸರಿಯಾಗಿ ಅವರನ್ನ ಉಪಯೋಗಿಸ್ಕೊತಿಲ್ಲ. ಹಾಗೂ ಕೂಡ ಹೇಳಿದೆ, ಆಗ ಚನ್ನಬಸವೇಗೌಡರು ಎಲ್ಲ ನನ್ನ ಹತ್ರ ಬಂದ್ರೆ ಅವತ್ತೇ ನರ್ಸಿಂಗ್ ಕಾಲೇಜ್ ಆಗೋಗಿತ್ತು. ಪುರುಷಾಂಗೌಡರು ಹೇಳಿದ್ರು, ಹೋಗಿ ನಿಮ್ಮ MLA ಭೇಟಿ ಮಾಡಿದ್ರೆ ಅವ್ರು ನನ್ನ ಹತ್ರ ಭೇಟಿ ಮಾಡೋಕ್ಕೆ ಅವ್ರಿಗೆ ಅವಮಾನ, ಆ ರೀತಿ ಆಗ್ತಿತ್ತು. ಇರಲಿ, ಅದನ್ನೆಲ್ಲ ಹಳೇದೆಲ್ಲ ಮಾತಾಡ್ಕೊಂಡು ಏನು ಟೈಮ್ ವೇಸ್ಟ್ ಇಲ್ಲ. ಈ ಮುಂದಕ್ಕೆ ಹೋಗ್ಬೇಕು. ಈ ಜಿಲ್ಲೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಈಗ ಇದು ನಿಮ್ಮ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದೀವಿ. ಏನು ಈ ಜಿಲ್ಲೆ ಹೆಸರಿಟ್ಟದಕ್ಕೆ ಏನು ಬದಲಾವಣೆ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ಇದು ತಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಬಹಳ ಜನ ಟೀಕೆ ವಿವಿಧ ರೀತಿ ಮಾಡ್ತಾ ಇದ್ದಾರೆ. ನನಗೆ ಅವ್ರು ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಈಗಾಗಲೇ ನಮ್ಮ MLA ಅವರು ಹೇಳಿದ್ರು, 1,000 ಕೋಟಿಯಷ್ಟು ಹಣ ಈಗಾಗಲೇ ನಮ್ಮ ಇಕ್ಬಾಲ್ MLA ಆದ್ಮೇಲೆ ಈ ರಾಮನಗರ ಕ್ಷೇತ್ರಕ್ಕೆ ಬಂದಿದೆ. ಇದೇನು ಸುಮ್ಮನೆ ಏನಿಲ್ಲ, ಪಟ್ಟಿ ಬೇಕಾದ್ರೆ ಅವರು ಬಿಡುಗಡೆ ಮಾಡ್ತಾರೆ. ನಾನೇ ನನ್ನ ಇರಿಗೇಷನ್ ಅಲ್ಲೇ ಹೆಚ್ಚು ಕಮ್ಮಿ 300ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ವಿವಿಧಕ್ಕೆ ನಾನು ಕೊಟ್ಟಿದ್ದೀನಿ. ಯಾವ ದೊಡ್ಡ ಡ್ಯಾಮ್ ಇಲ್ಲದೆ ಹೋದ್ರು ಕೂಡ ನಾನು ಇರಲಿ ಅಂತೇಳಿ 300 ಕೋಟಿ ಅಷ್ಟು ಬರೀ ನಮಗೆ ಇರಿಗೇಷನ್ ಇಲಾಖೆಯಲ್ಲೇ ಕೆರೆಗಳು ತುಂಬಿಸೋದು, ರಾಮನಗರ ಟೌನ್ ಅಲ್ಲಿ ಇದನ್ನ ಏನಪ್ಪಾ ಅದು ಇದು ನದಿ ಪಕ್ಕ ಮಾಡಿದೀವಲ್ಲ, ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಅದಕ್ಕೆಲ್ಲ ಮಾಡಿಸಿದ್ದೀವಿ. ಇನ್ನ ಯೂನಿವರ್ಸಿಟಿನೂ ನಿಂತೋಗಿತ್ತು, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಅದಕ್ಕೂ ನಾನು ಬೇಕಾದವ್ರನ್ನ ವೈಸ್ ಚಾನ್ಸಲರ್ ಮಾಡಿ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಒಟ್ಟಾರೆ ನಾನು ಬರೀ ಆರೋಳಿದ್ ಮಾತಾಡ್ತಾ ಇಲ್ಲ, ಕೇಳ್ತಿದ್ದು. ಈಗ ನಮ್ಮ RS ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಬಿಲ್ಡಿಂಗ್ ಅಲ್ಲೂ ಕೂಡ ಸ್ವಲ್ಪ ಹಿಂದಕ್ಕೆ ಹಾಕ್ಸ್ತಾ ಇದೆ, ಇದನ್ನು ಕೂಡ ಬರ್ತಾ ಇದೆ. RS ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಪೀಸ್ ಮೀಲ್ ಮಾಡಕ್ ಹೋಗ್ಬಿಡಿ. ಈ ಜಾಗನ ಒಂದೇ ಸತಿ ಒಂದು ಹಾಸ್ಟೆಲ್ ಎಮರ್ಜೆನ್ಸಿ ಒಂದು 500 ಜನಕ್ಕೆ ಹಾಸ್ಟೆಲ್ಗೆ ಈಗ ಪ್ಲಾನ್ ಹಾಕೋಬಿಡ್ಬೇಕು. ಪ್ಲಾನ್ ಹಾಕಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎರಡೂ ಕೂಡ ಒಟ್ಟಿಗೆ ಆಗಬೇಕು. ನಿಮ್ಗೆ ಸಾಲ ಕೊಡೋರಿಲ್ಲ ಅಂದ್ರೆ ನಾನು ಸಾಲ ಕೊಡಿಸ್ತೀನಿ ಬ್ಯಾಂಕಲ್ಲಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಬಿಟ್ಟಿರೋ ಬಾಡಿಗೆಗೂ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಕೊಡ್ತಾರೆ. ಯಾಕೆಂದ್ರೆ ಒಂದೊಂದು ವರ್ಷ ಡಿಲೇ ಆಗ್ತಿದ್ದಂಗೆ ಅಲ್ಲ, ಡೊನೇಷನ್ ನೆಕ್ಸ್ಟ್ ಮಾಡೋಣ, ಅದರ ಡೊನೇಷನ್ ಬರ್ತದೆ. ಈಗ ನೆಕ್ಸ್ಟ್ ನೀವು ಪ್ಲಾನ್ ಹಾಕ್ಬಿಟ್ಟು ಸುಮ್ಮನೆ ಅರ್ಧ ಮಾಡಕ್ ಹೋಗ್ಬಿಡಿ. ಒಂದೇ ಸತಿ ಕನ್ಸ್ಟ್ರಕ್ಷನ್, ಯಾಕೆಂದ್ರೆ ಒಂದ್ಸತಿ ಆಗ್ಬಿಡ್ಬೇಕದು. ಬೇಕಾದ್ರೆ ಇಂಟೀರಿಯರ್ ಲೇಟಾಗಿ ಮಾಡ್ಕೊಡಿ, ಸ್ಟೇಜ್ ಬೈ ಸ್ಟೇಜ್ ಬಿದ್ದಕ್ಕೆ. ಬಿಲ್ಡಿಂಗ್ ಕಂಪ್ಲೀಟ್ ಬರಬೇಕು. ನಾವು ಬರ್ಬೇಕಾದ್ರೆ ನಾವೆಲ್ಲ ಹೇಳಿದೀವಿ ಆರ್ಕಿಟೆಕ್ಟ್ಗೆ ಇಲ್ಲೇನೇನು ಬದಲಾವಣೆ ತರಬೇಕು ಅಂತ. ನಾನು ಸುರೇಶು ಗಾಡಿ ಬರ್ಬೇಕಾದ್ರೆ ಆರ್ಕಿಟೆಕ್ಟ್ ಕುಂಡಿಸ್ಕೊಂಡು ಗಾಡಿ ಇದನ್ನ ಕಿಟಕಿಗಳೆಲ್ಲ ಇನ್ನು ಎಷ್ಟು ಅಗಲ ಇರಬೇಕು ಏನು ಅಂತ ಡಿಸ್ಕಸ್ ಮಾಡಿದೀವಿ. ಸೊ ಅವೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಮಕ್ಕಳೆಲ್ಲ ಬೇರೆ ಕ್ಯಾಂಪಸ್ ಅಲ್ಲಿ ಇಡೋದು ಸರಿ ಇಲ್ಲ. ಇಲ್ಲೇ ಒಳಗಡೆ ನಾವು ಇದನ್ನ ಹಾಸ್ಟೆಲ್ ಇಡಬೇಕು. ಈ ಹೆಸರಿನ ಬಗ್ಗೆ ಸ್ವಲ್ಪ ಏನೋ ಕೆಲವು ವಿಚಾರ ಇದೆ, ನಾನು ಪಬ್ಲಿಕ್ ಅಲ್ಲಿ ಇದನ್ನ ಮಾತಾಡಕ್ಕೆ ಹೋಗುದಿಲ್ಲ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ನಿಮ್ ಕೆಲಸ ಅಲ್ಲ, ಇದು ನನ್ನ ಕೆಲಸ, ನಮ್ಮ ಕೆಲಸ. ನಾವೆಲ್ಲ ಸರಿ ಒಟ್ಟಿಗೆ ಮಾಡೋಣ. ಶುಭ ಆಗ್ಲಿ, ಆದಷ್ಟು ಜಲ್ದಿ ಈ ಕೆಲಸ ಆಗ್ಲಿ. ಏನೇ ಆದ್ರೂ ನಿಮ್ಗೆ ಬೇಕಿದಕ್ಕೆ ದುಡ್ಡಿಲ್ಲದೆ ಏನ್ ಕೆಲಸ ಆಗುದಿಲ್ಲ. ಬಟ್ ಶ್ರಮ ಇಲ್ಲದೆ ಫಲ ಅಂತೂ ಸಿಗುದಿಲ್ಲ.